ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದಂಥ ಶಿಲ್ಪಿ ಬಸವಣ್ಣವರ ಮೊಮ್ಮಗನಾಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಶ್ರೀರಾಮನ ವಿಗ್ರಹವನ್ನು ಕೆತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸವನ್ನು ಮೈಸೂರಿನ ನಮ್ಮ ಯುವಕ ಮಾಡಿದ್ದಾನೆ. ಇವತ್ತು ರಾಮನ ದರ್ಶನ ಮಾಡೋದ್ರ ಮುಖೇನ ಎಲ್ಲೋ ಪರೋಕ್ಷವಾಗಿ ಅವನನ್ನು ಕೂಡ ಜ್ಞಾಪಿಸ್ತಕ್ಕಂಥ ಅವ್ರ ತಾತನ್ನ ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಆಗ್ತದೆ. ಬಹುಶಃ ಇದು ಒಂದು ಒಳ್ಳೆಯ ಸಂದರ್ಭ. ನಾವು ನೋಡಿದ್ದೇವೆ, ರಾಮನ ದರ್ಶನ ಪಡೆದಿದ್ದೇವೆ, ಅಯೋಧ್ಯೆಯಲ್ಲಿ ದರ್ಶನ ಪಡೆದಿರ್ತಕ್ಕಂಥದ್ದು ನಮಗೆ ಸಂತೋಷ. ಅದರ ಜೊತೆಗೆ ಬಹಳ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಹನುಮಂತ ಹುಟ್ಟಿದ್ದು ಕಿಷ್ಕಿಂಧದಲ್ಲಿ, ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥವರು ಹನುಮಂತನು ಅಯೋಧ್ಯೆಯಲ್ಲಿರತಕ್ಕಂಥ ರಾಮನಿಗೂ ಯಾವ ರೀತಿಯಾಗಿ ಸಂಬಂಧ ಆಯಿತು ಅಂತಕ್ಕಂಥದ್ದೇ ಅದೇ ರಾಮಾಯಣ. ಆ ರಾಮಾಯಣವನ್ನು ನಾವು ಸಾವಿರಾರು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಇವತ್ತು ಕಣ್ಣಾರೆ ನೋಡುವಂಥ ಕೆಲಸ ಆಗಿದೆ. ಅದಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಆಮೇಲೆ ಇದು ಬೇರೆ ಭಾರತದ ಇತರ ಪ್ರದೇಶಗಳಲ್ಲೂ ಕೂಡ ಅಂಜನಾದ್ರಿ ಬೆಟ್ಟದ ಕಲ್ಲನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ಅಂಜನಾದ್ರಿ ಬೆಟ್ಟದ ಕಲ್ಲನ್ನ ಬಂಡೇರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೌದು, ಆಂಜನೇಯನ ಮೂರ್ತಿ. ಅಂಜನಾದ್ರಿ ಬೆಟ್ಟ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ರಾಮನಷ್ಟೇ ಸರಿಸಮಾನವಾಗಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಅದು ಹನುಮಂತ, ಆಂಜನೇಯ. ಅದೊಂದು ಪವಿತ್ರವಾದಂಥ ಸ್ಥಳ. ಅಯೋಧ್ಯೆ ರೀತಿಯಲ್ಲಿ ಅದು ಕೂಡ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಈ ಬಾರಿ ನಾವು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಹೆಚ್ಚಿನ ಹಣವನ್ನು ಕೊಟ್ಟು ಅದೊಂದು ಪ್ರತಿಷ್ಠಿತ ಪ್ರದೇಶವನ್ನಾಗಿ ಬೆಳೆಸುವಂತಹ ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ಸಂತೋಷ ಪಡ್ತಕ್ಕಂಥ ವಿಚಾರ.